ನಿಮ್ಮೆಲ್ಲರ ಆರ್ಗಾನಿಕ್ ಫಾರ್ಮ್ಗೆ ನೋಡಿ ಸ್ಪ್ರಿಂಕ್ಲರ್ ಅಳವಡಿಕೆ ಮಾಡಿ ನೀರು ಹಾಕ್ತಾಯಿದ್ದೀವಿ. ಚಿಕ್ಕ ಚಿಕ್ಕ ಮೊಳಕೆಗಳು ಬರ್ತಾ ಇದ್ದಾವೆ. ಸೊಪ್ಪುಗಳು ನಿಮಗೆ ಇವಾಗ ಕಾಣಲ್ಲ, ತುಂಬ ಚಿಕ್ಕದು ದಂಟಿನ ಸೊಪ್ಪು ಮತ್ತು ಮೆಂತ್ಯ ಈಗಾಗಲೇ ಸಣ್ಣ ಸಣ್ಣದಾಗಿ ಮೊಳಕೆ ಸ್ಟಾರ್ಟ್ ಆಗಿದೆ. ನೋಡಿ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಹಾಕ್ತಾಯಿದ್ದೀವಿ. ಪ್ಯೂರ್ಲಿ ಆರ್ಗ್ಯಾನಿಕ್, ಅಂದರೆ ಏನು ನಾವು ಹಳೆ ಕಾಲದಲ್ಲಿ ಬೆಳೀತಾ ಇದ್ವೋ ನಾಟಿ ಸ್ಟೈಲು, ಸೊ ಆ ರೀತಿ. ಯಾಕಂದರೆ ಇದನ್ನು ನಾವು ತಿಂತೀವಿ, ನಮ್ಮ ಮಕ್ಕಳು ತಿಂತಾರೆ. ಸೊ ಏನು ಜೀವಾಮೃತ, ಇವತ್ತು ಜೀವಾಮೃತ ಆಗ್ಬೋದು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಈ ರೀತಿ ಬಳಸ್ಕೊಂಡು ಜನಕ್ಕೆ ಏನೋ ಒಂದು ಅನುಕೂಲ ಆಗೋ ರೀತಿ ಒಂದು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಮನುಷ್ಯನಿಗೆ ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಸೊ ಆರೋಗ್ಯವೇ ಭಾಗ್ಯ. ಇವತ್ತು ಮನುಷ್ಯನಿಗೆ ಆರೋಗ್ಯ ಇದ್ದರೆ ಎಲ್ಲನೂ ತಾನಾಗಿ ಬರುತ್ತೆ. ಹೊಡಿತಕ್ಕಂಥ ಈ ನಿಟ್ಟಿನಲ್ಲಿ ಇದನ್ನು ಬೆಳೀತಾ ಇದೆ. ಅಂದರೆ ಔಷಧಿಗಳಾಗ್ಬೋದು ಅಥವಾ ಫರ್ಟಿಲೈಸರ್ಸ್ ಆಗ್ಬೋದು, ಅಂದರೆ ಗೊಬ್ಬರಗಳು ಏನು ಇವತ್ತು ಯೂರಿಯಾ, DAP ಈ ರೀತಿ ಒಂದು ಇದನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೋ, ಸೊ ಅದಕ್ಕೆಲ್ಲ ಒಂದು ಮುಕ್ತಿಯಾಗಿ, ಅಂದರೆ ಅದನ್ನು ಬಿಟ್ಟು ಹೊರಗಡೆ ಬಂದು ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಈ ರೀತಿ ಒಂದು ಒಳ್ಳೆ ಬೆಳೆ ಬೆಳೆದು, ಅಂದರೆ ಈಗ ಸದ್ಯಕ್ಕೆ ಸೊಪ್ಪುಗಳು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಆ ಕಡೆ ಒಂದು ಬೇನಲ್ಲಿ ಸ್ಟಾರ್ಟಿಂಗ್ ತೋರಿಸ್ತೀನಿ ನಿಮಗೆ. ನೋಡಿ ಈ ಬೇನಲ್ಲಿ ಕೊತ್ತಂಬರಿ ಹಾಕಿದ್ದೀನಿ, ಈ ಬೇನಲ್ಲಿ ಮೆಂತ್ಯ, ಮತ್ತು ಈ ಬೇನಲ್ಲಿ ಪಾಲಕ್ಕು, ಅದಾದಮೇಲೆ ಆ ಕಡೆ ದಂಟಿನ ಸೊಪ್ಪು, ಆ ಕಡೆ ಚಿಲಕರವೆ. 1 2 3 4 5 ವೆರೈಟಿ ಹಾಕಿದ್ದೀನಿ. ಅದ್ರ ಜೊತೆಗೆ ಮಿಕ್ಸು ಇದು ಚೊಕ್ಕತ್ತೆ, 6 ವೆರೈಟಿ ಸೊಪ್ಪುಗಳನ್ನ ಈ ಚಿಕ್ಕ ಜಾಗದಲ್ಲಿ ಬೆಳೀತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಗೆ ನೋಡಿ ಆ ಕಡೆ ರೆಡಿ ಮಾಡ್ತೀನಿ. ಸೊ ನಮ್ಮ ಸ್ನೇಹಿತರು ಒಬ್ರು ಹೇಳಿದರು, ಈ ರೀತಿ ಮಾಡೋದಕ್ಕಿಂತ ಬೆಡ್ ಸಿಸ್ಟಮ್ ಮಾಡಿಬಿಟ್ಟು ಅದರಲ್ಲಿ ಮಾಡು ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದರು. ಸೊ ಆ ರೀತಿ ನೆಕ್ಸ್ಟು ಬೆಡ್ ಸಿಸ್ಟಮ್ ಮಾಡಿ ಅದಕ್ಕೆ ಸ್ಪ್ರಿಂಕ್ಲರ್ ಅಳವಡಿಕೆ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಜೀವಾಮೃತ ಹೆಂಗೆ ಮಾಡೋದು ಮತ್ತು ಅದನ್ನು ಹೆಂಗೆ ಉಪಯೋಗಿಸೋದು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನೋಡಿ ಸಣ್ಣ ಸಣ್ಣ ಮೊಳಕೆ ಸ್ಟಾರ್ಟ್ ಆಗಿದೆ. ಮೆಂತ್ಯ ಕಾಣಿಸ್ತೈತೆ ನಿಮಗೆ, ಬಟ್ ಇನ್ನೊಂದು 2 ದಿವಸ ಆದಮೇಲೆ ಫುಲ್ಲಾಗಿ ಕಾಣುತ್ತೆ. ಮತ್ತು ಹಸು ಗಂಚಲದಲ್ಲಿ ಯಾವ ರೀತಿ ನಾವು ಯೂರಿಯಾನ ತಯಾರು ಮಾಡಬೇಕು ಅನ್ನೋದನ್ನು ಕೂಡ ನಾನು ತಯಾರು ಮಾಡಿ ಇದಕ್ಕೆ ಒಂದು ಹಾಕ್ತೀವಿ. ಏನು ಈ ಸೊಪ್ಪು ನಾವು ಇವಾಗ ಬೆಳೀತಾ ಇದ್ದೀವೋ ಅದಕ್ಕೆ ಕೃತಕವಾಗಿ ನಾವೇ ತಯಾರು ಮಾಡಿದಂಥ ಯೂರಿಯಾ ಯಾವ ರೀತಿ ಮಾಡೋದು, ಅದನ್ನು ಯಾವ ರೀತಿ ಈ ತೋಟಕ್ಕೆ ಹಾಕೋದು ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ. ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡಿ. ಇವತ್ತು ಎಲ್ಲರ ಹತ್ರನೂ ದುಡ್ಡಿದೆ, ಆದರೆ ಆರೋಗ್ಯ ಬೇಕು. ಸೊ ಆರೋಗ್ಯಕ್ಕೋಸ್ಕರ ಈ ಒಂದು ಆರ್ಗಾನಿಕ್ ಫಾರ್ಮಿಂಗ್. ಥ್ಯಾಂಕ್ ಯು.